ಈ ಗೋಬಿ ಮಾಡ್ತಾರೆ ಏನೋ ಕೊಬ್ಬರಿ ಎಣ್ಣೆ ಹಾಕೊಂಡಿರ್ತಾರೆ ಎಲ್ಲ ಇದೆ. ಬಟ್ ಯಾವುದು ಕಾಣ್ತವರು ಯಾವುದು ಮೈದಾ ಹಿಟ್ಟು ಅಂತ ಕಂಡಿಗೆ ತಕ್ಕಷ್ಟು ಒಬ್ಬೊಬ್ಬರು ಜಾಸ್ತಿ ಎಷ್ಟು ಬೇಕೋ ಅಷ್ಟೇ ಜಾಸ್ತಿ ಹಾಕೋಬೇಕು. ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಎಕಡೋ ಪಾಯಿಂಟ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮಗೆ ತಂಬ್ಲೈನ್ ನೋಡಿದ ತಕ್ಷಣ ಅರ್ಥ ಆಗಿರಬೇಕು ನಾವು ಇವತ್ತೇನು ಮಾಡಕೊಟ್ಟಿದ್ದೀವಿ ಅಂತ. ಹೌದು, ಇವತ್ತು ನಾವು ಮನೆಯಲ್ಲಿ ಹೋಮ್ ಮೇಡ್ ಗೋಬಿನ ಮಾಡಕೊಟ್ಟಿದ್ದೀವಿ. ನೋಡಿ, ಒಂದು ಕೋಸ್ ತಂದು ಗೋಬಿನ ತಂದು ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡೋಕ್ಕೂ ಮುಂಚೆ ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರಿಟ್ಟಿರಿ. ಆ ನೀರು ಕಾದಾದಮೇಲೆ ನೀವು ಕಟ್ ಮಾಡಿದಂತಹ ಕೋಸನ್ನ ತಗೊಂಡು ಆ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿರಿ. ಯಾಕಪ್ಪ ಅಂದರೆ ನಿಮಗೆ ಗೊತ್ತಿರಬೇಕು, ಕೋಸಲ್ಲಿ ವೈಟ್ ಚಿಕ್ಕ ಚಿಕ್ಕ ಹುಳ ಇರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಬಿಸಿನೀರಲ್ಲಿ ತೊಳಿಬೇಕು. ಫ್ರೆಂಡ್ಸ್, ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ತಾನೇ ತಂದೆ ಇದೆರಡು ಅಂಗಡಿಲಿ. ಎರಡು ನೋಡೋಕೆ ವೈಟ್ ಕಲರೇ ಇದೆ. ಬಟ್ ಯಾವುದು ಕಾರ್ನ್ಫ್ಲವರು ಯಾವುದು ಮೈದಾ ಹಿಟ್ಟು ಅಂತ ಕಂಡುಹಿಡಿಬೇಕಂದ್ರೆ ಇದೇ ಕಾರ್ನ್ಫ್ಲವರು. ತುಂಬ ವೈಟ್ ಇದೆ. ಮೈದಾ ಹಿಟ್ಟು ಅಷ್ಟೊಂದು ವೈಟ್ ಇರಲ್ಲ. ಇದು ಮೈದಾ ಹಿಟ್ಟು. ಅದಾದಮೇಲೆ ಇದು MTR ಸ್ಪೆಷಲ್ ಗರಂ ಮಸಾಲ ಚಿಕ್ಕದು, ಸಾಕು ಒಂದ್ಸಲಿ ಮಾಡೋಕ್ಕೆ ಇಷ್ಟೇ ಸಾಕು ಅಂತ ಚಿಕ್ಕದು ತಂದಿದ್ದೀನಿ. ಮತ್ತು ಇದು ಡಾರ್ಕ್ ಸೋಯಾ ಸಾಸ್. ಇದು ಯಾವುದೋ ಕಂಪ್ನಿ ಗೊತ್ತಿಲ್ಲ. ದೇಸಿ ಚೈನೀಸ್ ಅಂತ ಐತೆ, ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಗೊತ್ತಿಲ್ಲ. ಇದು ರೆಡ್ ಚಿಲ್ಲಿ ಸಾಸು. ಮತ್ತು ಇದು ಟೊಮೊಟೊ ಕೆಚಪ್, ಕಿಸಾನ್ ಕಂಪ್ನಿದು. ಚೆನ್ನಾಗಿರುತ್ತೆ ಅನಿಸುತ್ತೆ, ನೋಡೋಣ ಹೆಂಗಿದೆ ಅಂತ. ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಎಷ್ಟೊಂದು ಜನ ಚಿಕನ್ ಮಾಡಬೇಕಾದ್ರೆ ಇದೇ ಕಂಪ್ನಿನೇ ತರೋದು ಜಾಸ್ತಿ. ತೇಜು ಚಿಕನ್ ಅಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದಾದಮೇಲೆ ಇದು ಏನಪ್ಪ, ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದನ್ನ ಹಾಕ್ಬೇಕಂತೆ, ಹಾಕೋಣ ನೋಡೋಣ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ, ನೀವು ಮಾಡ್ಕೊಳ್ಳಿ ಮನೇಲಿ. ಅದಾದಮೇಲೆ ಇದು ನಮ್ಮ ಮನೇಲಿರೋ ಚಿಲ್ಲಿ ಪೌಡರು, ಕೆಂಪು ಖಾರದ ಪುಡಿ. ಮತ್ತು ಇದು ಸಾಲ್ಟ್. ನೀವು ನೋಡಿರ್ತೀರ, ಈ ಗೋಬಿ ಮಾಡಬೇಕಾದ್ರೆ ಏನೋ ಕೊಬ್ಬರಿ ಎಣ್ಣೆ ಅಂದ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ, ಹಿಂಗೆ ಹಾಕ್ತಾ ಇರ್ತಾರೆ ಗೋಬಿ ಮಾಡಬೇಕಾದ್ರೆ. ಆದರೆ ಇದು ಕೊಬ್ಬರಿ ಎಣ್ಣೆ ಅಲ್ಲ, ವೆನಿಗರು. ನೀರು ಥರನೇ ಇರುತ್ತೆ ನೋಡೋಕ್ಕೆ, ಆದರೆ ಇದು ವೆನಿಗರ್. ಈಗ ನಾವು ಕೋಸನ್ನ ಮಿಕ್ಸ್ ಮಾಡೋಕ್ಕೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಅದು ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಇದು ಕಾರ್ನ್ಫ್ಲವರು ನಮ್ಮ ಮನೇಲಿ ದೊಡ್ಡ ಚಮಚ ಐತೆ, ಅದಕ್ಕೆ ಇದರಲ್ಲೇ ಹಾಕ್ತಾಯಿದ್ದೀನಿ. ಇದರಲ್ಲಿ 1 2 3 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದು ಮೈದಾ ಹಿಟ್ಟು ಕೂಡ 3 ಸ್ಪೂನೇ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಒಬ್ಬೊಬ್ರು ಉಪ್ಪು ಜಾಸ್ತಿ ತಿಂತಾರೆ, ಒಬ್ಬೊಬ್ರು ತಿನ್ನಲ್ಲ. ನಾನಂತೂ ಉಪ್ಪೇ ತಿನ್ನಲ್ಲ, ಕಡಿಮೆ ತಿನ್ನೋದು, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತೀನಿ. ಸಾಕು. ನೆಕ್ಸ್ಟು ಅದಾದಮೇಲೆ ಪೆಪ್ಪರ್ ಪೌಡರ್, ಬ್ಲಾಕ್ ಪೆಪ್ಪರ್ ಪೌಡರ್, ತೇಜು ಕಂಪ್ನಿದು. ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಂದು ಅಂದಾಜು ಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಇದು ಖಾರ ಇರುತ್ತೆ, ಅದಕ್ಕೋಸ್ಕರ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ಅದಾದಮೇಲೆ ಚಿಲ್ಲಿ ಪೌಡರ್, ಹೋಮ್ ಮೇಡ್ ಚಿಲ್ಲಿ ಪೌಡರ್, ಅದು 1 ಸ್ಪೂನ್ ಹಾಕ್ಕೊಳ್ಳಿ. ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಕೂಡ ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಾಂದರೆ ಶುಂಠಿ ಇರುತ್ತೆ, ಒಬ್ಬೊಬ್ರು ಶುಂಠಿ ಅಂದರೆ ಇಷ್ಟಪಡಲ್ಲ. ಆದರೂ ಹಾಕಬೇಕು, ಟೇಸ್ಟ್ ಬೇಕು ಅಂದರೆ ಹಾಕಬೇಕು, ತಿನ್ನಬೇಕು. ಅದಾಗಿದ ತಕ್ಷಣ ಗರಂ ಮಸಾಲ, MTR ಗರಂ ಮಸಾಲ, ಇದನ್ನು ಕಟ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅದಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕೆ ಸ್ಪೂನೇ ತಂದಿಲ್ಲ, ಹೋಗಿ ಸ್ಪೂನ್ ತರ್ತೀನಿ ನಾನು ಫಸ್ಟು. ಮಿಕ್ಸ್ ಮಾಡೋಕ್ಕೆ ಸ್ಪೂನೇ ತಂದಿಲ್ಲ, ಹೋಗಿ ಸ್ಪೂನ್ ತರ್ತೀನಿ ಫಸ್ಟು. ಸ್ಪೂನ್ ತಗೊಂಬಂದೆ, ತಂದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಗಂಟು ಬರಬಾರ್ದು. ನೀಟಾಗಿ ಮಿಕ್ಸ್ ಮಾಡಿ. ನೀರು ಕಡಿಮೆ ಆಗಿದೆ, ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ನೀರು. ಎಷ್ಟು ಬೇಕೋ ಅಷ್ಟು ಒಂದೇ ಸಲ ಹಾಕ್ಬಿಟ್ರೆ ಅದು ನೀರಾದರೆ ಚೆನ್ನಾಗಿರಲ್ಲ. ಪೇಸ್ಟ್ ಥರನೇ ಇರಬೇಕು, ನೀರು ಥರ ಇರಬಾರ್ದು. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಇದೇನಪ್ಪ ವೈಟ್ ಕಲರ್ ಐತೆ ಅನ್ಕೊಂಬೇಡ್ರಿ, ನಾವು ಕಲರ್ ಯೂಸ್ ಮಾಡಿಲ್ಲ. ಅದು ಫುಡ್ ಕಲರ್ ಎಲ್ಲ ತಿನ್ನಬಾರ್ದು ಅಂತ, ಕಲರ್ ಬೇಡ ಅಂತ ಯೂಸ್ ಮಾಡಿಲ್ಲ. ಅದಕ್ಕೆ ಇದೆಲ್ಲ ವೈಟ್ ಕಲರ್ ಇದೆ. ಇದು ಬಿಡಿಸಿಟ್ಟ ಹೂಕೋಸು ಇದನ್ನು ಅರ್ಧ ಗಂಟೆ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಾದ್ಮೇಲೆ ಈಗ ತಗೊಂಡಿದ್ದೀವಿ. ಇದನ್ನು ತಗೊಂಡು ಇದರಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಅದು ಕೋಟಿಂಗ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿದ್ದಾಗಿದ ತಕ್ಷಣ ಮೇಲೆ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷದ ಕಾಲ ಹಂಗೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಎಣ್ಣೆ ಕಾಯಿಸ್ಕೊಡೋಣ. ಎಣ್ಣೆ ಕಾಯ್ದಿರುತ್ತೆ, ಅದಾಗಿದ ತಕ್ಷಣ ಫ್ರೈ ಮಾಡ್ಕೊಂಡು. ಒಂದು ಸ್ಪೂನ್ ಇದೆ ದೊಡ್ಡದು, ಅದರಲ್ಲಿ ಒಂದಷ್ಟು ಎಣ್ಣೆ ಇಷ್ಟೇ ಆಗಲ್ಲ, ಜಾಸ್ತಿ ಹಾಕಬೇಕು, ಇನ್ನೂ ಜಾಸ್ತಿ ಹಾಕಬೇಕು. ನೋಡಿ ಎಣ್ಣೆ ಕಾದಿದೆ. ಈಗ ನೋಡಿ ಇದು ಕಲಸಿಟ್ಟ ಕೋಸನ್ನ ತಗೊಂಡು ಈಗ ಆಯಿಲ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಒಂದು ಹಾಕಿ ನೋಡಿ. ಎಣ್ಣೆ ಕಾದಿದೆ, ಅದೇ ರೀತಿ ಒಂದೊಂದೇ ಬಿಟ್ಕೊಳ್ಳಿ. ಎಲ್ಲ ಒಂದೇ ಸಲ ಹಾಕಿದ್ರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಬಜ್ಜಿ ಥರ ಒಂದೊಂದೇ ಬಿಟ್ಕೊಂಡ್ರೆ ಸಪ್ರೇಟ್ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೊಂದೇ ಥರ ಎಣ್ಣೆಗೆ ಇಟ್ಕೊಳ್ಳಿ. ಬನ್ನಿ ಬಾಣಲೆ ಮುಚ್ಚಿ ನೋಡಿ. ಒಂದೊಂದು ಹಾಕಿದ್ರೂ ಅಂಟ್ಕೊಂಡಿರ್ತವೆ, ಬಟ್ ಅಂಟ್ಕೊಂಡಿಲ್ಲ. ಒಂದೊಂದು ಸಪ್ರೇಟಾಗಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ, ಕಲರ್ ಬರುತ್ತೆ. ಕಾಲು ತಂದಿದ್ಯಾ? ಎಣ್ಣೆ ಹಾಕಿದ್ದೀವಿ. ನಾವು ಯೂಸ್ ಮಾಡೋದು ಕಡಲೆ ಎಣ್ಣೆ, ಓಮ್ ಕಡಲೆ ಎಣ್ಣೆ ಚೆನ್ನಾಗಿರುತ್ತೆ. ಟೇಸ್ಟಿ. ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ ಸ್ವಲ್ಪ, ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಎಣ್ಣೆ ಆಗಿಲ್ಲ, ಇದು ಕಾದಿರೋ ಎಣ್ಣೆನೇ. ಇದು ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ, ಎಣ್ಣೆ ಕಡಿಮೆ ಆಗಿದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ಅದೆಲ್ಲ ಗೊತ್ತಿರಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ. ನನಗೆ ಹಾಕ್ಬಿಡ್ರಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಬರುತ್ತೆ, ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿ ಫ್ರೈ ಮಾಡಿದ್ರೆ ಟೇಸ್ಟು ಆವಾಗಲೇ ಚೆನ್ನಾಗಿ ಬರೋದು, ಇಲ್ಲಾಂದರೆ ಹಸಿ ಇರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾನೆ ಇರಿ. ಮಾಡಾದ್ಮೇಲೆ ರೆಡ್ ಚಿಲ್ಲಿ ಸಾಸು ಅದು ಹಾಕಿ. ಈಗ ಆಮೇಲೆ ಟೊಮೆಟೊ ಸಾಸ್. ಕಿಸಾನ್ ಅಂದರೆ ರೈತ. ಇದು ಹಿಂಗೇನಾ ಓಪನ್ ಮಾಡೋದು? ಹಿಂಗೇನಾ?
ಅದಾದಮೇಲೆ ಇದು ಸೋಯಾ ಸಾಸ್ ಜಾಸ್ತಿ ಹಾಕ್ಬಿಡಿ, ಸಾಕು, ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಸೋಯಾ ಸಾಸು ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಮಾತ್ರ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಅಂತ ಮಾಡ್ಬೇಕು. 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಮಿಕ್ಸ್ ಮಾಡಿರೋ ಕಾರ್ನ್ಫ್ಲವರ್ನ ಇದರಲ್ಲಿ ಹಾಕ್ಕೊಳ್ಳಿ. ಈಗ ಕಲರ್ ಚೇಂಜ್ ಆಗುತ್ತೆ ನೋಡಿ. ಚೆನ್ನಾಗಿ ಕುದೀಲಿ. ಮಿಕ್ಸ್ ಮಾಡ್ತಾನೆ ಅದು ಫ್ರೈ ಮಾಡ್ಕೊಂಡಿರೋ ಗೋಬಿನ ಅದರಲ್ಲಿ ಹಾಕಬೇಕು. ಆ ಥರ ಹಾಕಿ ಇದು ಆ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಹಾಕಬೇಡಿ, ಅದು ನೆನಿಬೇಕು, ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ. ನೋಡಿ, ನಾವು ಗೋಬಿ ಮಾಡ್ತಾ ಇರೋದಕ್ಕೋ ಏನೋ ಮಳೆ ಬರ್ತಾಯಿತ್ತು ಇವತ್ತು. ಮಳೆಯಲ್ಲೇ ತಿನ್ನಬೇಕಂತೆ, ಅದಕ್ಕೆ ಗೋಬಿ ತಿನ್ನೋಣ ಅಂತ ಇವತ್ತು ಮಳೆನೂ ಬರ್ತಿದೆ. ನಮ್ಮ ಗೋಬಿಗೆ ಇದು ಸಪೋರ್ಟ್ ಮಾಡ್ತಿದೆ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ನೋಡಿ, ಒಂದು ಕಡೆ ಮಳೆ, ಒಂದು ಕಡೆ ನಾವು ಮಾಡಿರೋ ಬಿಸಿ ಬಿಸಿ ಗೋಬಿ ಇವತ್ತು ತಿನ್ನೋಣ. ಗೋಬಿ ಮಂಚೂರಿ ರೆಡಿಯಾಗಿದೆ. ನಾವು ಇದಕ್ಕೆ ಸ್ವಲ್ಪ ಮೇಕಪ್ ಮಾಡೋಣ. ಮೇಕಪ್ ಮಾಡಿದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಮೇಲ್ಗಡೆ ಹಚ್ಚಿಟ್ಟು ಈರುಳ್ಳಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಅಂತೂ ಇವತ್ತು ಗೋಬಿ ಮಾಡೋದು ಮುಗೀತು. ಗೋಬಿ ಏನೋ ರೆಡಿ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಆದರೆ ತಿನ್ನಕ್ಕೆ ಆಗಿರುತ್ತೆ ಅಂತ ತಿಂದ್ಮೇಲೆ ಗೊತ್ತಾಗೋದು. ಬನ್ನಿ ತಿಂದು ನೋಡೋಣ ಗೋಬಿ, ನಾವು ಮಾಡಿರೋ ಗೋಬಿ ಹೇಗಿದೆ ಅಂತ. ಗೋಬಿನ ರೆಡಿ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಮ್ಮ ಮನೇಲಿ ಡಿಸೈನ್ ಪ್ಲೇಟ್ ಇಲ್ಲ, ಯಾವುದೋ ಒಂದು ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನೋಡೋಕೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ತಿನ್ನೋಕೆ ಚೆನ್ನಾಗಿದ್ರೆ ಸಾಕು. ಸಾಕಿಷ್ಟು. ಫಸ್ಟ್ ತಿಂದು ನೋಡೋಣ ಎಷ್ಟಿದೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಫೋರ್ಕ್ ಸ್ಪೂನ್ ಇದ್ದಿದ್ರೆ ಚೆನ್ನಾಗಿರೋದು. ಮಾಮೂಲಿ ಸ್ಪೂನ್ ಐತೆ, ಅದರಲ್ಲೇ ತಿಂದು ನೋಡೋಣ ಹೆಂಗಿದೆ ಅಂತ. ನೋಡಿ ಗೋಬಿ ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆನ್ನಾಗಿದೆ. ಈ ಚಳಿಗೆ ಗೋಬಿ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನಿಸುತ್ತೆ. ನೋಡಿ, ನೀವು ಮಾಡ್ಕೊಂಡು ತಿನ್ನಿ ಮನೇಲಿ, ಚೆನ್ನಾಗಿದೆ.